ಇಡೀ ಭೂಮಂಡಲವನ್ನು ಸೃಷ್ಟಿಸಿದ್ದು ಸಾಕ್ಷಾತ್ ಮಹಾದೇವ ಅಂತ ಹೇಳಲಾಗುತ್ತೆ. ಆದ್ರೆ ಅದೊಂದು ದೇವಾಲಯದಲ್ಲಿ ಮಾತ್ರ ಶಿವನಿಗಿಲ್ಲ ಉಳಿವು. 12 ವರ್ಷಕ್ಕೊಮ್ಮೆ ಆ ಶಿವಲಿಂಗಕ್ಕೆ ಬರ ಸಿಡಿಲು ಬಡಿಯುತ್ತೆ. ಈ ಸಿಡಿಲಿನ ರಭಸಕ್ಕೆ ಶಿವಲಿಂಗ ಛಿದ್ರವಾಗಿ ಬಿಡುತ್ತೆ. ಅಚ್ಚರಿ ಅಂದ್ರೆ ಸಿಡಿಲು ಬಡೆದ ಮಾರನೇ ದಿನ ನೋಡಿದ್ರೆ ಚೂರು ಚೂರಾದ ಶಿವಲಿಂಗ ಯಥಾವತ್ತಾಗಿ ಮೊದಲಿನ ಸ್ಥಿತಿಗೆ ಬಂದು ಬಿಡುತ್ತೆ. ಹಾಗಾದ್ರೆ ಯಾವುದು ಆ ಚಮತ್ಕಾರಿ ಶಿವಲಿಂಗ? ಅಷ್ಟಕ್ಕೂ 12 ವರ್ಷಕ್ಕೊಮ್ಮೆ ಸಾಕ್ಷಾತ್ ಮಹಾದೇವನಿಗೆ ಸಿಡಿಲು ಬಡಿಯೋದಾದ್ರೂ ಯಾಕೆ? ಮಿಂಚು ಮಹಾದೇವನ ಆ ದೇವಾಲಯದಲ್ಲಾಗುವ ಆ ಪವಾಡ ಇಂದಿಗೂ ವಿಜ್ಞಾನ ಲೋಕಕ್ಕೆ ಸವಾಲಾಗಿ ನಿಂತಿರೋದ್ಯಾಕೆ? ಆ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕ್ ಜೊತೆಗೆ ನೀವೇನಾದ್ರೂ ಪರಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಶಿವನಿಗೆ ನಾನಾ ಹೆಸರುಗಳಿವೆ, ಅದರಲ್ಲಿ ನಿಮಗಿಷ್ಟವಾದ ಶಿವನ ಹೆಸರನ್ನ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಹೌದು, ನೀವು ಕೇಳಿಸ್ಕೊಂಡಿದ್ದು ಸತ್ಯ. ಇಡೀ ಜಗತ್ತನ್ನ ಕಾಯ್ತಿದ್ದಾನೆ ಸಾಕ್ಷಾತ್ ಪರಮೇಶ್ವರ. ಪ್ರಪಂಚದ ಆಗು ಹೋಗುಗಳನ್ನ ತನ್ನಿಚ್ಛೆಯಂತೆ ಆಡಿಸ್ತಿದ್ದಾನೆ ಈ 3 ಕಣ್ಣಿನ ಮುಕ್ಕಣ್ಣ. ಆದ್ರೆ ಅದೇ ಜಗದೇಕ ಒಡೆಯನಿಗೆ ಈ ದೇವಾಲಯದಲ್ಲಿ ಬಂದೊದಗುತ್ತೆ ಆಪತ್ತು. ಪ್ರತಿ 12 ವರ್ಷಕ್ಕೊಮ್ಮೆ ಈ ದೇವಾಲಯದ ಶಿವಲಿಂಗಕ್ಕೆ ಬಿರುಸಿನ ಬರಸಿಡಿಲು ಬಡಿದು ಬಿಡುತ್ತೆ. ಸಾಕ್ಷಾತ್ ಪರಮೇಶ್ವರನನ್ನು ಆ ಬರಸಿಡಿಲು ಛಿದ್ರಗೊಳಿಸಿ ಬಿಡುತ್ತೆ. ಬರಸಿಡಿಲಿನ ರಭಸಕ್ಕೆ ತತ್ತರಿಸುವ ಈ ದೇವಸ್ಥಾನದ ಶಿವಲಿಂಗ ಸ್ಫೋಟಗೊಳ್ಳೋದ್ರಲ್ಲಿ ಏನು ಅಚ್ಚರಿ ಇಲ್ಲ ಬಿಡಿ. ಆದ್ರೆ ಅದ್ರಿಂದೇ ಒಂದು ಚಮತ್ಕಾರ ನಡೆಯುತ್ತೆ. ಅದೇ ನೋಡಿ ಎಲ್ಲರನ್ನ ಮೂಕ ವಿಸ್ಮೃತರನ್ನಾಗಿ ಮಾಡಿರೋದು. ಏಕೆ ಹೀಗೆ ನಡೆಯುತ್ತದೆ ಎಂಬುದನ್ನು ಕಂಡುಹಿಡಿಯಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಈ ಸಿಡಿಲು ಈ ಮಹಾದೇವನ ದೇವಾಲಯಕ್ಕೆ ಮಾತ್ರ ಗುರಿಯನ್ನ ಇಟ್ಟಿದೆ. ಅದರಲ್ಲಿಯೂ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ನೆಲೆಸಿರೋ ಈ ಶಿವಲಿಂಗದ ಮೇಲೆಯೇ ತನ್ನ ಅಸ್ತ್ರವನ್ನ ಪ್ರಯೋಗಿಸುತ್ತೆ. ಇಷ್ಟೆಲ್ಲ ಆದ್ರೂ ಆ ದೇವಾಲಯಕ್ಕೆ ಮಾತ್ರ ಕಿಂಚಿತ್ತೂ ಹಾನಿಯಾಗೋದಿಲ್ಲ. ಸಿಡಿಲಿನ ವಿಕೃತವಾದ ಶಬ್ದದಿಂದ ಸುತ್ತಮುತ್ತ ಇರುವ ಬೆಟ್ಟಗಳು ಕೂಡ ಕಂಪಿಸಿಬಿಡುತ್ತೆ. ಆ ಭಯಾನಕ ಶಬ್ದ ಕೇಳಿದ ಜನ ಭಯಭೀತರಾಗ್ತಾರೆ. ಆ ಸಿಡಿಲಿನ ಹೊಡೆತಕ್ಕೆ ಶಿವಲಿಂಗ ಒಡೆದು ಚೂರು ಚೂರಾಗುತ್ತೆ. ಆದ್ರೆ ದೇವಾಲಯಕ್ಕೆ ಮಾತ್ರ ಯಾವುದೇ ಹಾನಿಯಾಗೋದಿಲ್ಲ. ದೇವಾಲಯದಲ್ಲಿ ಒಂದೇ ಒಂದು ಕಲ್ಲು ಕೂಡ ಕೆಳಗೆ ಬೀಳೋದಿಲ್ಲ. ಇನ್ನು 12 ವರ್ಷಕ್ಕೊಮ್ಮೆ ಸಿಡಿಲು ಬಡಿಯುವ ಈ ದೇವಸ್ಥಾನದಲ್ಲಿ ಲಿಂಗ ಸ್ವರೂಪಿಯಾಗಿ ನೆಲೆಸಿರೋ ಶಿವನನ್ನ ಇಲ್ಲಿನ ಭಕ್ತರು ಬಿಜಲಿ ಮಹಾದೇವ ಅಂತ ಕರೀತಾರೆ. ಬಿಜಲಿ ಅಂದ್ರೆ ಸಿಡಿಲು. ಪ್ರತಿ 12 ವರ್ಷಕ್ಕೊಮ್ಮೆ ತಪ್ಪದೆ ಈ ಶಿವಲಿಂಗಕ್ಕೆ ಸಿಡಿಲು ಬಡಿಯುತ್ತೆ. ಅಚ್ಚರಿ ಏನಂದ್ರೆ ಸಿಡಿಲಿನ ಕ್ರೋಧಕ್ಕೆ ಬಲಿಯಾಗಿ ಛಿದ್ರವಾಗೋ ಈ ಶಿವಲಿಂಗ ಬೆಳಗಾಗೋದ್ರಲ್ಲಿ ಮೊದಲಿನಂತೆ ಯಥಾಸ್ಥಿತಿಗೆ ಬಂದು ಬಿಡುತ್ತೆ. ಇದು ಹೇಗೆ ಸಾಧ್ಯ ಅಂತ ನೀವು ಯೋಚಿಸ್ತಿರಬಹುದು. ಆದ್ರೆ ಇದೇ ನೋಡಿ ಆ ಪರಮೇಶ್ವರನ ಮಹಿಮೆ. ಕೆಲವು ರಹಸ್ಯಗಳನ್ನ ಎಂದಿಗೂ ಬಗೆಹರಿಸಲು ಸಾಧ್ಯವಾಗೋದಿಲ್ಲ. ಹಾಗೆಯೇ ಶಿವಲಿಂಗದ ಮೇಲೆ ಸಿಡಿಲು ಹೊಡೆಯೋದು ಕೂಡ. ಪ್ರತಿ 12 ವರ್ಷಕ್ಕೊಮ್ಮೆ ಬಿಜಲಿ ಮಹಾದೇವ ದೇವಾಲಯದ ಮೇಲೆ ಬೀಳುವ ಸಿಡಿಲು ಕೂಡ ಎಂದಿಗೂ ತರ್ಕಕ್ಕೆ ನಿಲ್ಕದ್ದಾಗಿದೆ. ಆದ್ರೆ ಸಿಡಿಲು ಬಡೆದ ಮರುದಿನ ಆ ದೇವಾಲಯಕ್ಕೆ ತೆರಳಿದ ಪೂಜಾರಿ ಒಡೆದು ಹೋಗಿದ್ದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡ್ತಾರೆ. ಅಚ್ಚರಿ ಎಂಬಂತೆ ಚೂರು ಚೂರಾಗಿದ್ದ ಲಿಂಗ ಒಂದಾಗಿ ಬಿಡುತ್ತೆ. ಇದನ್ನ ಚಮತ್ಕಾರ ಅನ್ಬೇಕು ಅಥವಾ ಶಿವನ ಲೀಲೆ ಎನ್ಬೇಕೋ ಅರ್ಥವಾಗ್ತಾ ಇಲ್ಲ. ಈ ಪವಾಡ ಇಲ್ಲಿ ನಡೀತಿರೋದ್ರಿಂದ ಇದನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಈ ಬಿಜಲಿ ಮಹಾದೇವ ಅಲಿಯಾಸ್ ಸಿಡಿಲು ಶಿವನನ್ನ ನೋಡುವುದಕ್ಕೆ ಬರ್ತಾರೆ. ಆದ್ರೆ ಇಡೀ ಜಗತ್ತನ್ನು ಸೃಷ್ಟಿಸಿರುವ ಶಿವನಿಗೆ ಮಹಾಮಾರಿಯಾಗಿ ಬಡಿಯುತ್ತಿರುವ ಸಿಡಿಲು ಪರಮೇಶ್ವರನ ಮೇಲೆ ನೇರ ಬಡಿಯುವುದಾದ್ರೂ ಯಾಕೆ? ಇದ್ರ ಬಗ್ಗೆ ಯಾರಿಗೂ ತಿಳಿಯದಂತಾಗಿದೆ. ಭೋಲೆನಾಥ ಪರಮೇಶ್ವರ 3 ಕಣ್ಣಿನ ಮುಕ್ಕಣ್ಣ ಅಂತೆಲ್ಲ ಕರೆಸಿಕೊಳ್ಳುವ ಶಿವನ ಮೇಲೆ ಸಿಡಿಲಿಗೆಕ್ಕೆ ಅಷ್ಟು ಕೋಪ. ದೇವಾಲಯವನ್ನು ಬಿಟ್ಟು ನೇರವಾಗಿ ಗರ್ಭಗುಡಿಯಲ್ಲಿ ನೆಲೆಸಿರುವ ಶಿವನ ಮೇಲೆಯೇ ಬರಸಿಡಿಲು ಕಣ್ಣಿಟ್ಟಿರುವುದಾದ್ರೂ ಯಾಕೆ ಗೊತ್ತಾ? ಅದನ್ನ ಹುಡುಕ್ತಾ ಹೋದಾಗ ಸಿಕ್ಕ ಉತ್ತರ ಮಾತ್ರ ಬೆಚ್ಚಿ ಬೀಳಿಸುವಂತಿದೆ. ಇಲ್ಲಿ ಬಿಜಲಿ ಮಹಾದೇವನಾಗಿ ನೆಲೆಸಿರೋ ಶಿವನನ್ನ ಸಿಡಿಲು ಶಿವ, ಮಿಂಚು ಮಹಾದೇವ ಅಂತೆಲ್ಲ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ. ಈ ಹೆಸರುಗಳು ಬರೋದಕ್ಕೆ ಕಾರಣವಾಗಿದ್ದೇ ಆ ಸಿಡಿಲು. ಅಸಲಿಗೆ ಶಿವ ಇಲ್ಲಿ ನೆಲೆಸಿದ್ದು ಓರ್ವ ರಾಕ್ಷಸನನ್ನ ಸಂಹಾರ ಮಾಡಿ. ಇಲ್ಲಿ ಕುಲಾಂದ ಮಹಾಬಲವಂತ ಎಂಬ ರಾಕ್ಷಸನಿದ್ದ. ಆತನ ಆರ್ಭಟ ಎಷ್ಟರ ಮಟ್ಟಿಗಿತ್ತಂದ್ರೆ ಇಲ್ಲಿನ ಜನ ಆತನ ಹೆಸರನ್ನ ಕೇಳಿದ್ರೆ ಸಾಕು ಗಡ ನಡುತ್ತಾ ಇದ್ರು. ಇಲ್ಲಿನ ಜನರನ್ನ ಮಾರಕವಾಗಿ ಕಾಡ್ತಿದ್ದ ಈ ಕುಲಾಂದನ ಕ್ರೌರ್ಯಕ್ಕೆ ಪಾರವೇ ಇರಲಿಲ್ಲ. ಯಾಕಂದ್ರೆ ಇಲ್ಲಿನ
ಜನರನ್ನ ಪಶು ಪಕ್ಷಿಗಳನ್ನ ನಾಶ ಮಾಡಲು ಆ ರಾಕ್ಷಸನು ಬೃಹದಾಕಾರದ ಸರ್ಪದ ರೂಪದಲ್ಲಿ ಮಾರ್ಪಾಡಾಗ್ತಿದ್ದಂತೆ ಸುತ್ತಮುತ್ತಲಿರುವ ಗ್ರಾಮವನ್ನ ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ದ. ಈ ಕುಲಾಂದನ ಅಟ್ಟಹಾಸವನ್ನ ಸಹಿಸಿಕೊಳ್ಳಲಾಗದೆ ಅಲ್ಲಿನ ಜನ ಬದಿಯಲ್ಲೇ ಇದ್ದ ನದಿಗೆ ಬಿದ್ದು ಬಿಡ್ತಾರೆ. ಇದನ್ನ ಸಹಿಸದ ಮಹೇಶ್ವರನು ಕುಪಿತಗೊಂಡು ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಕುಲಾಂದ ರಾಕ್ಷಸನನ್ನ ತನ್ನ ತ್ರಿಶೂಲದಿಂದ ಸಂಹಾರ ಮಾಡ್ತಾನೆ. ಶಿವನ ಕೋಪಕ್ಕೆ ತುತ್ತಾಗಿ ಮರಣ ಹೊಂದಿದ ಕುಲಾಂದ ಒಂದು ದೊಡ್ಡದಾದ ಪರ್ವತವಾಗಿ ಮಾರ್ಪಾಡಾಗಿ ಬಿಡ್ತಾನೆ. ಹೀಗೆ ಪರ್ವತವಾಗಿ ಮಾರ್ಪಾಡಾದ ಕುಲಾಂದ ರಾಕ್ಷಸನ ದೇಹವನ್ನ ನಾಶ ಮಾಡಲು ಆ ಬೆಟ್ಟದ ಮೇಲೆಯೇ ಮಹಾದೇವನು ನೆಲೆಸಿದ್ದಂತೆ. ಅಲ್ಲದೆ ಮತ್ತೆ ಈ ರಾಕ್ಷಸನು ಮರುಜನ್ಮ ಪಡೆಯುತ್ತಾನೆ. ಈತನನ್ನ ಬುಡ ಸಮೇತ ಛಿದ್ರಗೊಳಿಸಬೇಕು ಅಂತ ಪರ್ವತಕ್ಕೆ ಸಿಡಿಲು ಬಡಿಯಲು ಮುಂದಾಗ್ತಾನೆ ಈಶ್ವರ. ಆದ್ರೆ ಸಿಡಿಲು ಬಿದ್ದರೆ ಅಲ್ಲಿನ ಜನ ಹಾಗೂ ಪಶು ಪಕ್ಷಿಗಳು ನಾಶವಾಗಿ ಬಿಡುತ್ತೆ ಎಂದು ತಿಳಿದ ಶಿವ ತನ್ನ ಮೇಲೆಯೇ ಸಿಡಿಲು ಬೀಳುವ ಹಾಗೆ ಮಾಡಿಕೊಂಡು ಲಿಂಗ ಸ್ವರೂಪಿಯಾಗಿ ಸುತ್ತಲಿನ ವಾತಾವರಣವನ್ನ ಕಾಪಾಡ್ತಿದ್ದಾನೆ ಎಂಬುದು ಪುರಾಣ ಕಥೆಯೂ ಇದೆ. ಶಿವನ ಆಜ್ಞೆಯ ಪ್ರಕಾರವಾಗಿ ಪ್ರತಿ 12 ವರ್ಷಕ್ಕೊಮ್ಮೆ ಶಿವಲಿಂಗಕ್ಕೆ ಸಿಡಿಲು ಬಡಿತಾ ಇದೆ. ಅಂದಿನಿಂದ ಬಿಜಲಿ ಮಹಾದೇವ, ಮಿಂಚು ಮಹಾದೇವ ಹಾಗೂ ಸಿಡಿಲು ಮಹಾದೇವ ಅಂತೆಂಬ ನಾಮಾಂಕಿತದಿಂದ ಕರೆಸಿಕೊಳ್ತಿದ್ದಾನೆ ಇಲ್ಲಿ ಲಿಂಗ ಸ್ವರೂಪಿಯಾಗಿ ನೆಲೆಸಿರುವ ಪರಶಿವ. ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಸಿಡಿಲು ಬಡಿದ್ರೂ ಆ ದೇವಾಲಯಕ್ಕಾಗಲಿ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಕ್ಕಾಗಲಿ ಯಾವುದೇ ಹಾನಿಯಾಗೋದಿಲ್ಲ. ಯಾಕಂದ್ರೆ ಈ ಬಿಜಲಿ ಮಹಾದೇವನೇ ಆ ಬರ ಸಿಡಿಲನ್ನ ತನ್ನ ಮೇಲೆ ಬೀಳುವಂತೆ ಆಜ್ಞಾಪಿಸಿದ್ದಾನೆ. ಹಾಗಾದ್ರೆ ಬಿಜಲಿ ಮಹಾದೇವನಾಗಿ ನೆಲೆಸಿರುವ ಶಿವನ ಈ ದೇವಾಲಯ ಇರೋದಾದ್ರೂ ಎಲ್ಲಿ ಗೊತ್ತಾ? ಅಸಲಿಗೆ 12 ವರ್ಷಕ್ಕೊಮ್ಮೆ ಸಿಡಿಲು ಬಡಿಸಿಕೊಳ್ಳುವ ಈ ಶಿವಲಿಂಗದ ಬಗ್ಗೆ ವಿಜ್ಞಾನಿಗಳು ಏನ್ ಹೇಳ್ತಾರೆ ಗೊತ್ತಾ? ಬರ ಸಿಡಿಲಿಗೆ ಸವಾಲೊಡ್ಡಿ ಲಿಂಗ ಸ್ವರೂಪಿಯಾಗಿ ನೆಲೆಸಿರೋ ಬಿಜಲಿ ಮಹಾದೇವನ ಈ ದೇವಾಲಯ ಇರುವುದು ದೇವರುಗಳ ನೆಲೆಬೀಡು ಎಂದೇ ಕರೆಸಿಕೊಳ್ಳುವ ಕುಲು ಮನಾಲಿಯಲ್ಲೇ. ಹಿಮಾಚಲ ಪ್ರದೇಶವನ್ನು ದೇವರುಗಳ ನೆಲೆಬೀಡು ಅಂತಲೇ ಕರೆಯಲಾಗುತ್ತೆ. ಅದೇ ಪ್ರದೇಶದ ಕುಲು ಮನಾಲಿಯಲ್ಲಿಯೇ ಈ ಬಿಜಲಿ ಮಹಾದೇವ ವಿರಾಜಮಾನನಾಗಿ ನೆಲೆಸಿದ್ದಾನೆ. ಸದಾಕಾಲ ಮಂಜಿನಿಂದ ಕೂಡಿರುವ ಕೊರೆಯುವ ಚಳಿ ಹಾಗೂ ಸುಂದರವಾದ ಪ್ರಾಕೃತಿಕ ವಾತಾವರಣದಿಂದ ಕಂಗೊಳಿಸುತ್ತಿರುವ ಈ ಕುಲು ಮನಾಲಿ ಭಕ್ತರನ್ನ ಹಾಗೂ ಪ್ರವಾಸಿಗರನ್ನ ಕೈಬೀಸಿ ತನ್ನತ್ತ ಕರೀತಾ ಇದೆ. ಇನ್ನು ಈ ಬಿಜಲಿ ಮಹಾದೇವನ ದೇವಾಲಯವನ್ನ ತಲುಪುವುದು ಅಷ್ಟು ಸುಲಭವಲ್ಲ. ಈ ದೇವಾಲಯವು ಸಮುದ್ರ ಮಟ್ಟಕ್ಕಿಂತ ಸುಮಾರು 2450 ಮೀಟರ್ ಎತ್ತರದ ಬೆಟ್ಟದ ಮೇಲಿದೆ. ಇನ್ನು ಇಲ್ಲಿ ಹೋಗ್ಬೇಕಾದ್ರೆ ಕಲ್ಲು ಮಣ್ಣಿನ ಮಧ್ಯದಿಂದ ನಡೆದುಕೊಂಡು ತೆರಳಬೇಕಾಗುತ್ತೆ. ಅದೃಷ್ಟವಂತರಿಗೆ ಮಾತ್ರ ಆ ದೇವರ ದರ್ಶನ ಭಾಗ್ಯ ದೊರೆಯುತ್ತದೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಪರ್ವತದ ಮೇಲೆ ತೆರಳುತ್ತಾ ಇದ್ದಂತೆ ಗಾಳಿ ಕಡಿಮೆಯಾಗಿ ಉಸಿರಾಟದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಇಲ್ಲಿನ ಮಹಾದೇವನಕ್ಕೆ ವರ್ಷಕ್ಕೆ ಒಮ್ಮೆ ಮಾತ್ರ ಉತ್ಸವವನ್ನ ನಿರ್ವಹಿಸುತ್ತಾರೆ. ಬೆಟ್ಟದ ಮೇಲೆಯೇ ಉತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ನಿರ್ವಹಿಸಲಾಗುತ್ತೆ. ಇಂದಿಗೂ ಇಲ್ಲಿ ಬೇಡಿ ಬರುವ ಭಕ್ತರ ಸಂಕಷ್ಟ ನೀಗಿಸುತ್ತಾ ಬರ ಸಿಡಿಲಿನಿಂದ ಅಲ್ಲಿನ ಜನರನ್ನ ರಕ್ಷಿಸುತ್ತಾ ವಿರಾಜಮಾನನಾಗಿ ಪೂಜೆ ಸ್ವೀಕರಿಸುತ್ತಾ ಕುಲು ಮನಾಲಿ ನೆಲೆಸಿದ್ದಾನೆ ಈ ಬಿಜಲಿ ಮಹಾದೇವ ಅಲಿಯಾಸ್ ಮಿಂಚು ಮಹಾದೇವ. ನೋಡಿದ್ರಲ್ಲ, ಕಲಿಯುಗದಲ್ಲಿ ಪವಾಡ ಸೃಷ್ಟಿಸುತ್ತಿರುವ ಬಿಜಲಿ ಮಹಾದೇವನನ್ನ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.